ಆಗ ನಮ್ಮ ಸರ್ಕಾರ ಪ್ರಾಧಿಕಾರವನ್ನು ಮಾಡಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಆ ಪ್ರಾಧಿಕಾರವನ್ನು ಮಾಡಿದ್ದಾರೆ. ಖಂಡಿತ ಇದು ಒಳ್ಳೆಯ ಕೆಲಸ, ಇದರಲ್ಲಿ ಏನು ತಪ್ಪಿದೆ? ನನಗಂತೂ ಈ ಆಸ್ತಿ ಹೊಡೆದಾಟ ಅಂಥದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಯಾವುದೇ ನನಗೆ ಆ ವಿಷಯದ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ದೇವರು ಭಕ್ತರಿಗೆ ಸೇರಬೇಕಾಗಿದ್ದು, ಭಕ್ತರಿಗೆ ಅವರ ಅನುಕೂಲಗಳನ್ನು ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತದೆ. ಹಾಗಾಗಿ ಬೆಟ್ಟದಲ್ಲಿ ಅನಧಿಕೃತ ಕಟ್ಟಡಗಳು ಬರಬಾರದು, ಬೆಟ್ಟದಲ್ಲಿ ಕುಡಿಯುವ ನೀರು ಹೋಗಬೇಕು. ಇವತ್ತವರೆಗೂ ಅಮೃತ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಬಂದಿದ್ದೀನಿ, ನಾನೇ ಸ್ವತಃ ತೊಗೊಂಬಂದು ಪೈಪ್ಲೈನು ಕೂಡ ಹಾಕಿದ್ವಿ. ಅದು ಇವತ್ತು ಹೇಳೋಕ್ಕೆ ಹೋದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಆದರೆ ಪೈಪ್ಲೈನ್ ಎಲ್ಲಿ ತಡೆದು ನಿಂತಿದೆ ಅಂತ ನೀವೇ ಹೋಗಿ ಹುಡುಕಿ. ಪ್ರತಾಪ್ ಸಿಂಹ ಏನೋ ಹೇಳಿಬಿಟ್ಟು ಅವ್ರ ವಿರುದ್ಧ ಬಾಣ ಬಿಟ್ಟ ಬಿಲ್ ಎತ್ತಿದೆಯಾ? ಬೇಡ, ನೀವು ಹೋಗಿ ಬೆಟ್ಟದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಏನಿದೆ, ಆ ಸಮಸ್ಯೆಗೆ ಮೂಲ ಕಾರಣ ಏನಿದೆ ದಯವಿಟ್ಟು ಹೋಗಿ. ಕಾಂಟ್ರವರ್ಸಿ ಆಚೆಗೆ ಬೆಟ್ಟದಲ್ಲಿ ಸಾವಿರಾರು ಜನ ಬದುಕ್ತಾ ಇದ್ದಾರೆ, ಅವ್ರಿಗೆ ಏನು ತೊಂದರೆಗಳಿದೆ, ನಾವೇನೇನು ಫೆಸಿಲಿಟಿ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಏನೇನು ಅಡಚಣೆ ಆಗಿದೆ ಅದನ್ನು ತಿಳ್ಕೊಳ್ಳಿ. ದೇವಿ ಕೆರೆ ಮೇಲೆ ನಮಾಜ್ ಮಾಡೋಂತಿದ್ರು, ಅದನ್ನು ನಿಲ್ಲಿಸಿದವು ನಾನು. ಅವತ್ತು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ 12 ಮುಸಲ್ಮಾನರ ಶಾಪ್ಗಳಿತ್ತು. ನಮ್ಮ ಹಿಂದೂಗಳಿರೋವಂಥದ್ದು ಹಿಂದೂ ದೇವಸ್ಥಾನ ಭಕ್ತಿ ಭಾವದಿಂದ ನಾವು ಹೋಗ್ತೀವಿ. ಅಲ್ಲಿ ಇವ್ರು ಯಾಕೆ ಅಂಗಡಿಗಳನ್ನ ಇಟ್ಕೊಳ್ಬೇಕು? ಅಲ್ಲಿ ಮುಜರಾಯಿ ಕಾನೂನಿನ ಪ್ರಕಾರನೂ ಕೂಡ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಆ ಶಾಪ್ಗಳನ್ನು ಕೂಡ ತೆಗೆಸ್ತೆ. ಆಮೇಲೆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿ ಪ್ರಾರಂಭ ಆಗಿತ್ತು. ಮಹಿಷಾ ದಸರಾ ಅವತ್ತೂ ಕೂಡ ಧ್ವನಿ ಎತ್ತಿ ಆ ಮಹಿಷಾ ದಸರಾನ ತಡೆಯೋ ಕೆಲಸವನ್ನು ಮಾಡಿದೆ. ಅವತ್ತೆಲ್ಲ ತಾಯಿ ಚಾಮುಂಡಿಗೆ ಅನ್ಯಾಯ, ಅದು ಅವಮಾನ ಆಗ್ತಿದ್ದಾಗ ಯಾರೂ ಮಾತಾಡೋರು ಇರಲಿಲ್ಲ. ಇವತ್ತು ಬೇರೆ ಬೇರೆ ವಿಷಯಕ್ಕೆ ಕಾಂಟ್ರವರ್ಸಿ ಮಾಡ್ತೀವಿ. ತಾಯಿ ಚಾಮುಂಡಿ ಬೆಟ್ಟದ ಆಮೂಲಾಗ್ರ ಅಭಿವೃದ್ಧಿಯ ಸಲುವಾಗಿ ಭಕ್ತರಿಗೆ, ವಯೋವೃದ್ಧರಿಗೆ, ರೋಗಿಗಳಿಗೆ ಅಥವಾ ವಿಕಲಚೇತನರಿಗೆ ಅಲ್ಲಿ ಬರುವಂಥವರಿಗೆ ಫೆಸಿಲಿಟಿನ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋ ದೃಷ್ಟಿಯಿಂದ ಪ್ರಾಧಿಕಾರದ ನಿರ್ಮಾಣ ಅತ್ಯಗತ್ಯವಾಗಿತ್ತು. ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮಾಡಿದ್ದಾರೆ. ಖಂಡಿತ ನಾನು ಅದ್ರ ಬಗ್ಗೆ ಯಾವುದೇ ಅಬದ್ಧದ ಅಥವಾ ಅಪಸ್ವರದ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ. ಅವ್ರು ಒಳ್ಳೆಯ ಕೆಲಸನೇ ಮಾಡಿದ್ದಾರೆ. ಇರಲೇಬೇಕು ಇದು ಸರ್ಕಾರ. ನೋಡಿ, ಅಲ್ಟಿಮೇಟ್ಲಿ ಜನ ಸರ್ಕಾರನ ಆಯ್ಕೆ ಮಾಡಿರ್ತಾರೆ. ಕರ್ನಾಟಕದ ಇಂಚಿಂಚು ಭೂಮಿನೂ ಜನಕ್ಕೆ ಸೇರಿತ್ತು. ಹಾಗಾಗಿ ಜನಕ್ಕೆ ಏನು ಅವರಿಗೆ ಪೂರಕವಾಗಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದನ್ನು ಸರ್ಕಾರ ಮಾಡಿಕೊಡ್ಬೇಕಾದ ಕರ್ತವ್ಯ ಆಗಿರುತ್ತದೆ. ಈ ಪ್ರಾಧಿಕಾರದ ಮುಖಾಂತರ ಅದು ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬೆಟ್ಟದಲ್ಲಿ ನಿಮಗೆ ರಥನ ಎಳಿಬೇಕಾದ್ರೆ ಅದನ್ನು ಇದಕ್ಕೆ ಮೂರ್ತಿನ ಅಂದರೆ ನಮ್ಮ ವಿಗ್ರಹ ಏನಿದೆ ಅದನ್ನು ತೇರ ಮೇಲೆ ಕೂರಿಸೋದಿತ್ತಲ್ಲ, ಅದರದ್ದು ಏನೋ ಅದರದ್ದು ಒಂದು ಕ್ರೈನ್ ಬರ್ತದೆ, ಅದನ್ನು ಮೇಲ್ಗಡೆ ಕೂರಿಸ್ಲಿಕ್ಕೆ ಅಂತೇಳಿ ಹೇಳ್ಬಿಟ್ಟು ಆ ಲಿಫ್ಟ್ ಏನಿದೆ ಆ ಲಿಫ್ಟ್ ಹಾಳಾಗಿತ್ತು. ಆಗ ನನಗೆ ಭಟ್ರುಗಳಲ್ಲಿ ಬಂದು ದೀಕ್ಷಿತರೆಲ್ಲ ನನ್ನ ಗಮನಕ್ಕೆ ತಂದಾಗ ನಾವು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಹೇಳಿ ಅದನ್ನು ತಕ್ಷಣಕ್ಕೆ ಸೋಮಣ್ಣ ಸಾಹೇಬ್ರ ನೇತೃತ್ವದ ಅದನ್ನು ಮಾಡಿಸ್ಕೊಟ್ಟು ಬೆಟ್ಟಕ್ಕೆ ಏನು ಒಳ್ಳೆಯದಾಗುತ್ತೆ ಮೈಸೂರಿಗರಾಗಿ ಅದನ್ನಷ್ಟೂ ಕೂಡ ಪ್ರತಿಯೊಬ್ಬರು ಯೋಗದಾನವನ್ನು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ.